ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮಂಡ್ಯದ ಹುಡುಗ ಜಗದೀಶ್ ಗೆಜ್ಜಿಲ್ಗೆರೆ. ಇವತ್ತು ನಮ್ಮ ಗೆಜ್ಜಿಲ್ಗೆರೆಯಲ್ಲಿ ಮಲೆ ಮಹದೇಶ್ವರ ಸ್ವಾಮಿಯವರ 16ನೇ ವರ್ಷದ ಪಾದಯಾತ್ರೆ ಇದೆ. ಆದ್ದರಿಂದ ಆ ಪಾದಯಾತ್ರೆಗೆ ಅಂತಂದ್ಬಿಟ್ಟು ಜನಗಳು ನಡ್ಕೊಂಡು ಹೋಗ್ತಾ ಇದ್ದಾರೆ ಮಹದೇಶ್ವರನ ಬೆಟ್ಟಕ್ಕೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪಾದಯಾತ್ರೆಗೆ ಅಂತಂದ್ಬಿಟ್ಟು ನಮ್ಮ ಗೆಜ್ಜಿಲ್ಗೆರೆ ಜನಗಳು ಹೋಗ್ತಾ ಇದ್ದಾರೆ. ಅಂದರೆ ಈ ಸಲ ಸ್ವಲ್ಪ ಜನ ಕಮ್ಮಿ ಇದ್ದಾರೆ, ಯಾಕೆಂದರೆ ನಮ್ಮ ಊರಲ್ಲಿ ಒಂದು ಪಂಚಾಯತಿದೊಂದು ಸ್ಟ್ರೈಕ್ ನಡೀತಿದೆ 33 ದಿನಗಳಿಂದ. ಆದ್ದರಿಂದ ಜನಗಳು ಇಲ್ಲಿ ಸ್ವಲ್ಪ ಇರಬೇಕು ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಜನ ಇದ್ದಾರೆ. ಇನ್ನು ಮಿಕ್ಕಿದ ಜನಗಳೆಲ್ಲ ಪಾದಯಾತ್ರೆಗೆ ಹೋಗ್ತಾ ಇದ್ದಾರೆ. ಮಲೆ ಮಹದೇಶ್ವರನ ಸ್ವಾಮಿ ಭಕ್ತಾದಿಗಳೆಲ್ಲ ಪ್ರತಿ ವರ್ಷವೂ ಹೋಗ್ತಾರೆ. ಈ ಒಂದು ಪಾದಯಾತ್ರೆಯಿಂದ ಇನ್ನು 3-4 ಊರಿನ ಜನಗಳು ಸಹ ಒಳಗಡೆ ಸೇರ್ಕೊಳ್ತಾರೆ ಹೋಯ್ತಾ. ಕೊನೆಗೆ ಲಾಸ್ಟು ತಾಳು ಬೆಟ್ಟದಲ್ಲಿ ಅಲ್ಲಿ ಇದ್ದು ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಬೆಳಗಿನ ಜಾವ ಅಲ್ಲೂ ಸಹ ತಿಂಡಿ ಎಲ್ಲ ತಿನ್ಕೊಂಡು ಬೆಟ್ಟ ಹತ್ತುತ್ತಾರೆ. ಆಗ ಪ್ರತಿಯೊಂದು ಊರವರು ಅಲ್ಲೇ ಸೇರ್ಕೊಂಡು ಒಂದೇ ಸಲ ಬೆಟ್ಟ ಹತ್ತುತ್ತಾರೆ. ನಮ್ಮೂರಿನ ಜನಗಳು ಪಂಚಾಯತಿಗೆ ಒಳ್ಳೆಯದಾಗಲಿ ಅಂತ ಸ್ವಲ್ಪ ಜನ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದಾರೆ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ನಮ್ಮ ಗೆಜ್ಜಿಲ್ಗೆರೆ ಜನಗಳಿಗೆ ಒಳ್ಳೆಯದಾಗಲಿ, ಮತ್ತು ನಮ್ಮ ನಾಡಿನ ಜನಗಳಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಮಲೆ ಮಹದೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.